ಜಾಲ ವಿಸ್ತರಿಸಲು ರಾಜ್ಯ ಸರ್ಕಾರ ಮುಂದಾಗಿದೆ. ನಮ್ಮ ಮೆಟ್ರೋ ಜಾಲವನ್ನ ವಿಸ್ತರಿಸಲು ರಾಜ್ಯ ಸರ್ಕಾರ ಇದೀಗ ಮುಂದಾಗಿದೆ ಎನ್ನುವ ಮಾಹಿತಿ ಸಿಗ್ತಾ ಇದೆ. 3A ಹಂತಕ್ಕೆ ಅನುಮೋದನೆಯನ್ನ ನೀಡಿದೆ. ರಾಜ್ಯ ಸಚಿವ ಸಂಪುಟದಲ್ಲಿ ಸರ್ಕಾರ ಅನುಮೋದನೆಯನ್ನ ನೀಡಿದೆ. ಸರ್ಜಾಪುರ ಟು ಹೆಬ್ಬಾಳದವರೆಗೆ ನಿರ್ಮಾಣವಾಗಲಿದೆ 3A ಮಾರ್ಗ ಎನ್ನುವ ಮಾಹಿತಿ ಸಿಗ್ತಾ ಇದೆ. ರೆಡ್ ಲೈನ್ ಪ್ರತಿ ಕಿಲೋಮೀಟರ್ ನಿರ್ಮಾಣಕ್ಕೆ 776 ರೂಪಾಯಿ ಕೋಟಿ ವೆಚ್ಚವನ್ನ ಮಾಡಲಾಗ್ತಾ ಇದೆ. 28,405 ಕೋಟಿ ರೂಪಾಯಿ ವೆಚ್ಚದಲ್ಲಿ 36.59 ಕಿಲೋಮೀಟರ್ ನಿರ್ಮಿಸಲಾಗ್ತಾ ಇದೆ. 3A ಮಾರ್ಗವನ್ನ ರೆಡ್ ಲೈನ್ ಎಂದು ಗುರುತಿಸಲಿರುವ ಯೋಜನೆಯನ್ನ ಮಾಡಲಾಗ್ತಾ ಇದೆ. ಅನುಮೋದನೆ ಪಡೆದ ಈ ಯೋಜನೆ ಕೇಂದ್ರ ಸರ್ಕಾರಕ್ಕೆ ಈಗಾಗಲೇ ಸಲ್ಲಿಕೆಯನ್ನ ಮಾಡಲಾಗ್ತಾ ಇದೆ. ನಮ್ಮ ಮೆಟ್ರೋ ಜಾಲವನ್ನ ವಿಸ್ತರಿಸಲು ರಾಜ್ಯ ಸರ್ಕಾರ ಮುಂದಾಗಿದೆ ಎನ್ನುವ ಮಾಹಿತಿ ಸಿಗ್ತಾ ಇದೆ. 3A ಹಂತಕ್ಕೆ ಅನುಮೋದನೆಯನ್ನ ನೀಡಿದೆ ರಾಜ್ಯ ಸಚಿವ ಸಂಪುಟ. ನಿನ್ನೆಯಷ್ಟೇ ಸಚಿವ ಸಂಪುಟವನ್ನ ಮಾಡಲಾಗಿದೆ. ಸರ್ಜಾಪುರ ಟು ಹೆಬ್ಬಾಳದವರೆಗೆ ನಿರ್ಮಾಣವಾಗಲಿದೆ 3A ವಿಸ್ತರಣೆ ಎನ್ನುವ ಮಾಹಿತಿ ಸಿಗ್ತಾ ಇದೆ. ಈಗಾಗಲೇ ಬೆಂಗಳೂರಿನಲ್ಲಿ ಟ್ರಾಫಿಕ್ ಸಮಸ್ಯೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಆದಷ್ಟು ಮೆಟ್ರೋ ಇರೋದ್ರಿಂದ ಸ್ವಲ್ಪ ಪ್ರಮಾಣದಲ್ಲಿ ಮೆಟ್ರೋದಲ್ಲಿ ಸಂಚರಿಸೋದ್ರಿಂದ ಆದಷ್ಟು ಟ್ರಾಫಿಕ್ ಸಮಸ್ಯೆ ಕಡಿಮೆಯಾಗುವ ಸಾಧ್ಯತೆ ಇದೆ. ಆದ್ರಿಂದ ಈ ಮೆಟ್ರೋ ಜಾಲವನ್ನ ವಿಸ್ತರಿಸಲು ರಾಜ್ಯ ಸರ್ಕಾರ ಮುಂದಾಗಿದೆ ಎನ್ನುವ ಮಾಹಿತಿ ಕೂಡ ಸಿಗ್ತಾ ಇದೆ. ಇನ್ನು ಸಚಿವ ಸಂಪುಟ ಸಭೆ ಕೂಡ ನಡೆಯಿತು. ಆ ಸಭೆಯಲ್ಲಿ ಇದೆಲ್ಲದರ ಬಗ್ಗೆ ವಿಚಾರವನ್ನ ಮಾಡಲಾಗಿದೆ. ಸರ್ಜಾಪುರದಿಂದ ಇಲ್ಲಿಯವರೆಗೆ ಮೆಟ್ರೋವನ್ನ ವಿಸ್ತರಣೆ ಮಾಡಬೇಕು ಎಂದು ಈಗಾಗಲೇ ಮಾತುಕತೆಯನ್ನ ಕೂಡ ನಡೆಸಿದ್ದಾರೆ. ರೆಡ್ ಲೈನ್ ಪ್ರತಿ ಕಿಲೋಮೀಟರ್ ನಿರ್ಮಾಣಕ್ಕೆ 776 ರೂಪಾಯಿ ಕೋಟಿ ವೆಚ್ಚದಲ್ಲಿ ನಿರ್ಮಾಣವನ್ನ ಮಾಡಲಾಗ್ತಾ ಇದೆ ಎನ್ನುವ ಮಾಹಿತಿ ಸಿಗ್ತಾ ಇದೆ. 3A ಹಂತಕ್ಕೆ ಅನುಮೋದನೆಯನ್ನ ನೀಡಿದೆ ರಾಜ್ಯ ಸಚಿವ ಸಂಪುಟ. ಸರ್ಜಾಪುರ ಟು ಹೆಬ್ಬಾಳದವರೆಗೆ 3A ಮಾರ್ಗ ನಿರ್ಮಾಣವಾಗಲಿದೆ. 28,405 ಕೋಟಿ ರೂಪಾಯಿ ವೆಚ್ಚದಲ್ಲಿ 36.59 ಕಿಲೋಮೀಟರ್ ಅನ್ನ ವಿಸ್ತರಣೆ ಮಾಡಲಾಗ್ತಾ ಇದೆ. ರಾಜ್ಯ ಸರ್ಕಾರದಿಂದ ಈಗಾಗಲೇ ಅನುಮೋದನೆಯನ್ನ ಕೂಡ ಮಾಡ್ತಿದ್ದಾರೆ ಎನ್ನುವ ಮಾಹಿತಿ ಸಿಗ್ತಾ ಇದೆ. ಈ ವಿಚಾರವಾಗಿ ಇತ್ತೀಚೆಗೆ ನಡೆದಂತಹ ಸಚಿವ ಸಂಪುಟ ಸಭೆಯಲ್ಲಿ ಎಲ್ಲವೂ ಕೂಡ ಚರ್ಚೆಯಾಗಿದೆ. ಬೆಂಗಳೂರಿನ ಟ್ರಾಫಿಕ್ ಸಮಸ್ಯೆಯನ್ನ ಕಡಿಮೆ ಮಾಡಲು ಈ ರೀತಿ ಕ್ರಮವನ್ನ ಕೈಗೊಳ್ಳಲಾಗ್ತಾ ಇದೆ ಎನ್ನುವ ಮಾಹಿತಿ ಸಿಗ್ತಾ ಇದೆ. 2026ರಲ್ಲಿ ಮೆಟ್ರೋ ರೆಡ್ ಲೈನ್ ಕಾಮಗಾರಿ ಆರಂಭವಾಗಲಿದೆ. 2026ಕ್ಕೆ ಆರಂಭವಾಗಲಿದೆ. 2031ಕ್ಕೆ ಕಾಮಗಾರಿ ಪೂರ್ಣಗೊಳ್ಳುವ ಗುರಿಯನ್ನ ಹೊಂದಿದೆ ಎನ್ನುವ ಮಾಹಿತಿ ಸಿಗ್ತಾ ಇದೆ. ಸರ್ಜಾಪುರ ಟು ಹೆಬ್ಬಾಳ 36.59 ಕಿಲೋಮೀಟರ್ ಉದ್ದದ ಮಾರ್ಗ ಇದಾಗಿದೆ. 22.14 ಕಿಲೋಮೀಟರ್ ಫ್ಲೈಓವರ್, 14.45 ಕಿಲೋಮೀಟರ್ ಸುರಂಗ ಮಾರ್ಗ ಪ್ರಾರಂಭವಾಗ್ತಾ ಇದೆ. 36.59 ಕಿಲೋಮೀಟರ್ ಉದ್ದದ ಮಾರ್ಗದಲ್ಲಿ 28 ಸ್ಟೇಷನ್ಗಳನ್ನ ಮಾಡಲಾಗ್ತಾ ಇದೆ. 17 ಮಹಡಿ ನಿಲ್ದಾಣ, 11 ಸುರಂಗ ಮಾರ್ಗ ನಿಲ್ದಾಣವನ್ನ ಮಾಡಲಾಗ್ತಾ ಇದೆ. ಇದು ಇಂಟರ್ಚೇಂಜ್ ಸ್ಟೇಷನ್ಗಳ ನಿರ್ಮಾಣಕ್ಕೂ ಕೂಡ ಅನುಕೂಲವಾಗಲಿದೆ ಎನ್ನುವ ಮಾಹಿತಿ ಸಿಗ್ತಾ ಇದೆ. ಈಗಾಗಲೇ 2026ಕ್ಕೆ ಮೆಟ್ರೋ ರೆಡ್ ಲೈನ್ ಕಾಮಗಾರಿ ಆರಂಭವಾಗಲಿದೆ ಎನ್ನುವ ಮಾಹಿತಿ ಸಿಗ್ತಾ ಇದೆ. 2026ಕ್ಕೆ ಮೆಟ್ರೋ ರೆಡ್ ಲೈನ್ ಕಾಮಗಾರಿ ಆರಂಭವಾದರೆ 2031ಕ್ಕೆ ಅಂದ್ರೆ ಇನ್ನು 5 ವರ್ಷ ಬೇಕಾಗುತ್ತೆ. ಇನ್ನು 6 ವರ್ಷದಲ್ಲಿ ಕಾಮಗಾರಿ ಪೂರ್ಣ ಹೊಂದುವ ಗುರಿಯನ್ನ ಸರ್ಕಾರ ಹೊಂದಿದೆ. ಇನ್ನು ಸರ್ಜಾಪುರ ಟು ಹೆಬ್ಬಾಳ 36.59 ಕಿಲೋಮೀಟರ್ ಉದ್ದದ ಮಾರ್ಗವನ್ನ ರೂಪಿಸಲಾಗುತ್ತೆ ಎನ್ನುವ ಮಾಹಿತಿ ಸಿಗ್ತಾ ಇದೆ. ಗೊತ್ತಿದೆ, ನಮ್ಮದು ಟನಲಿಂಗ್ ಕೆಲಸ ಎಲ್ಲ ಮುಗಿದಿದೆ. ಇವಾಗ ಸ್ಟೇಷನ್ ಕೆಲಸಗಳು ಸುಮಾರಾಗಿ ಮುಗಿತಾ ಇದೆ. ಸೊ ಅದಾದಮೇಲೆ ನಮ್ಮ ಟ್ರ್ಯಾಕ್ ವರ್ಕ್ ಆಗಬೇಕು. ಆಮೇಲೆ ಅದಕ್ಕೆ ಅಂಡರ್ಗ್ರೌಂಡ್ ಸಿಸ್ಟಮ್ ಇರೋದ್ರಿಂದ ನಮಗೆ ECS TBS ಆಗಬೇಕು, ಪವರ್ ಸಪ್ಲೈ ಬರಬೇಕು, ಸಿಗ್ನಲಿಂಗ್ ಸಿಸ್ಟಮ್ಸ್ ಬರಬೇಕು. ಅದೆಲ್ಲ ಟೈಮ್ ತಗೋದು ಆಟೋಮೆಟಿಕ್ ಆಗಿ. ಒಂದ್ಸಲ ಟ್ರ್ಯಾಕ್ ಮುಗಿಯೋ ತನಕ ನಮ್ಗೆ ಬೇರೆ ಯಾವ ಕೆಲಸನೂ ಮಾಡೋಕ್ಕಾಗೋದಿಲ್ಲ. ಪ್ಲಸ್ ಇದರಲ್ಲಿ ಬರುವಂಥದ್ದು ಏನಂದರೆ ನಾವು ಎಲ್ಲ ಮೆಟೀರಿಯಲ್ಗಳು ಮೇಲ್ಗಡೆಯಿಂದ ಕೆಳಗಡೆ ಇಳಿಸ್ಬೇಕಾಗುತ್ತೆ. ಸೊ ಹಾಗಾಗಿ ಇದರಲ್ಲಿ ಕೆಲಸದ ಸಮಯ ಏನಿದೆ ಅದು ಸ್ವಲ್ಪ ಜಾಸ್ತಿ ಆಗುತ್ತೆ. ಸೊ ಹಾಗಾಗಿ ನಾವು ಇವಾಗ ಟಾರ್ಗೆಟ್ ಹಾಕೊಂಡಿರೋದು ಬೈ ಡಿಸೆಂಬರ್. Ashwavega English News coming soon. Your channel, your voice, your trust.